ಏಯ್ 90 ಎಡಿಬಿದೆ ನೋಡಿ 1390 ಕಿಂಗ್ ಆಫ್ ಆಕ್ಸಲರೇಷನ್ನು ಬರೋ ದೊಡ್ಡ ಗಾಡಿ ಅನ್ಸೋದೇ ಇಲ್ಲ ಗುರು, ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಲೈಟ್ ನೋಡೋಕ್ಕೆ ಮಜಾ ಗುರು. ಹಲೋ ಸ್ಕಾಡ್ ವಾಟ್ಸಪ್ ಎಲ್ಲ ಹೇಗಿದ್ದೀರಾ? ಸೊ ನಾನಂತೂ ಸಗದಾಗಿದ್ದೀನಿ, ನೀವು ಸಗದಾಗಿದ್ದೀರಾ ಅನ್ಕೋತೀನಿ. ಸೊ ಇವಾಗ ನಾನು ಹೊಟ್ಟಿದ್ದೀನಿ, ಟೈಮ್ ಆಗಿದೆ ಆಲ್ಮೋಸ್ಟ್ 5 o'clock. ಸೊ ಮೇಕ್ರಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೆಂಗಿರುತ್ತೆ KTM ಇವೆಂಟ್ ಅಂತ. ಸೊ ZX ಕೋಲ್ಡ್ ಸ್ಟಾರ್ಟ್ ಹಾಕಿದ್ದೀವಿ, ಇಲ್ಲಿಂದ ಓಡೋಣ. ನೋಡಿ ಬಾಯ್ಸ್, ಹೋಗೋಣ ರೈಡ್ ಅಂತಂದರೆ ಇದಕ್ಕೆ ಮಳೆ ಬಂದ್ಬಿಡೋದ KTM ಮೀಟ್ಗೆ. ಹಂಗೆ ನಮ್ಮ ಬೇಸ್ಮೆಂಟಲ್ಲೇ ಒಂದು ಕೆಲಸ ಮಾಡೋಣ, ರೈನ್ ಮಾಡ್ಕೋಣ. ಸ್ಪೋರ್ಟ್ಸ್ ಬೇಡ, ಮಳೆ ಬೇರೆ, ಒಂದು ಬಟ್ಟೆ ಎಲ್ಲ ಕೊಳೆ ಆಗುತ್ತೆ. ಲೆಟ್ಸ್ ಗೋ. ಸ್ವಲ್ಪ ಬೇಸಿ ಇರುತ್ತೆ ಆ್ಯಕ್ಚುಲಿ, ನೋಟ್ ಬಿಕಾಸ್ ಆಫ್ ಕೋಲ್ಡ್ ಏರ್ ಎಕ್ಸಾಸ್ಟ್ ನೋಟ್. ಕವಾಸಕಿ ಕವಾಸಕಿ ಬೆಲ್ ರೋಡಕ್ಕೆ ಬಂದಿದ್ದೀನಿ. ತಣ್ಣಗಿದೆ ವೆದರ್. ಟ್ರಾಫಿಕಲ್ಲಿ ಇಷ್ಟೊತ್ತು ಸಿಗಾಕೊಂಬಿಟ್ಟಿದ್ವಿ ಗುರು. ನೋಡಿ ಆಲ್ಮೋಸ್ಟ್ 6:44 6:45 ಈವೆಂಟು. ದಟ್ಸ್ ಓಕೆ, ಒಂದು 10 minutes. ಸೊ KTM ಅವರ ಏನಪ್ಪ ಇವೆಂಟ್ ಅಂದರೆ, ಐ ಥಿಂಕ್ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. KTM ಜಸ್ಟ್ 2 days ಬ್ಯಾಕು ಇದು ಲಾಂಚ್ ಮಾಡಿದ್ರು, ಅಂದರೆ ಗ್ಲೋಬಲ್ಲಿ ಅನ್ವೀಲ್ ಮಾಡಿದ್ರು ಬೈಕ್ಸ್ನ. ಇಂಡಿಯಾಗೆ ಯಾವತ್ತು ಕೊಡ್ತಾಯಿದ್ದೀವಿ ಏನೋ ಅಂತ ಸುಮ್ಮನೆ ಒಂದು ಪುಣೆಯಲ್ಲಿ. ಈಗ ಶೋರೂಮ್ ಲಾಂಚು. ಸೊ ಶೋರೂಮ್ಗೆ ಸ್ಪೆಷಲಾಗಿ ಇನ್ವೈಟ್ ಮಾಡಿದ್ದಾರೆ. ಸ್ಪೆಷಲ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಎಲ್ಲರನ್ನೂ ಅಲೋ ಮಾಡಿಲ್ಲ. ಓನ್ಲಿ ಫಾರ್ ಮೋಟೋ ಬ್ಲಾಗರ್ಸ್ ಆ್ಯಂಡ್ ಎಕ್ಸ್ ಓನರ್ಸ್ ಆಫ್ 790 ಪ್ರೀಮಿಯಂ ಬೈಕ್ ಹೋಲ್ಡರ್ಸ್ಗೆ ಮಾತ್ರ. ಸೊ ಹಂಗಾಗಿ ಇಟ್ಸ್ ಎ ಸ್ಪೆಷಲ್ ಇನ್ವೈಟ್. ನಮ್ಮ ಜೊತೆ ಅಭಿಷೇಕ್ ಗೌಡ, AG ವ್ಲಾಗ್ಸು, ನಮ್ಮ ಅಕ್ಷಯ್ Z900 ಲಾಸ್ಟ್ ನೋಡಿರ್ತೀರ ಬ್ಲಾಗಲ್ಲಿ, ಮತ್ತು ಬೂಸಾ, ನಮ್ಮ ಆರ್ಯ, ಸೊ ಪ್ರಮೋದ್ ಗೊತ್ತು ನಿಮಗೆ, ZX ಲೆಸ್ಸಿ. ಅಲ್ಲೋದ್ಮೇಲೆ ತೋರಿಸ್ತೀನಿ ನಿಮಗೆ. ಸೊ ಸ್ನೇಹಿತರೆ, ಏನಪ್ಪ ಪ್ರಾಬ್ಲಮ್ ಅಂತಂದರೆ, ನಮ್ಮ ಬಾಯ್ಸ್ ಎಲ್ಲ ಟ್ರಾಫಿಕಲ್ಲಿ ಫುಲ್ಲಾಗಿ ಸ್ಟಕ್ ಆಗಿಬಿಟ್ಟವ್ರೆ. ಸೊ ಎಲ್ಲ ಬರಲಿ, ನಾನು ಸದ್ಯಕ್ಕೆ ಹೋಗ್ತಾ ಇದ್ದೀನಿ, ಅವರು ಬರಲಿ, ಆಮೇಲೆ ನಾನು ನಿಮಗೆ ಎಲ್ಲರನ್ನೂ ತೋರಿಸ್ತೀನಿ. ಈವೆಂಟ್ ನೋಡೋಣ ಬನ್ನಿ. ಲೇಟ್ ಆದರೆ ಈವೆಂಟ್ ಮಿಸ್ ಆಗಿಬಿಡುತ್ತೆ. ಹಂಗಾಗಿ ಏನಪ್ಪ ಅಂದರೆ, ಇದು ನಮ್ಮ ಸೌತ್ ಇಂಡಿಯಾಗೆ ಫಸ್ಟ್ ಶೋರೂಮ್. ಸೊ ಪ್ರೀಮಿಯಂ ಬೈಕ್ಸು ಲಾಂಚ್ ಮಾಡ್ತಾ ಇರೋದು. ಲಾಂಚ್ ಒಂದೇ ಅಲ್ಲ, ಸೊ ಇಲ್ಲೇ ಇರುತ್ತೆ ಸರ್ವೀಸು ಪ್ಲಸ್ ಸೇಲ್ಸು. ಆ್ಯಂಡ್ ನನಗೆ ಮೊದಲು ಥರ ಅಲ್ಲ ಈಗ, ಅಂದರೆ ಲೈಕ್ ಮೊದಲು ಸೇಮ್ ಸರ್ವಿಸ್ ಸೆಂಟ್ರಲ್ಲೇ ನಾರ್ಮಲ್ ಇದರಲ್ಲೇ ಜಸ್ಟ್ ಒಂದಿಬ್ಬರು ರೆಗ್ಯುಲರ್ ಟೆಕ್ನಿಷಿಯನ್ಸ್ಗೆ ಟ್ರೈನಿಂಗ್ ಆಗಿರ್ತಿತ್ತು, ಅವರು ಸರ್ವಿಸ್ ಮಾಡೋರು 790 ಇದ್ದಾಗ ನನ್ನ ಹತ್ರ. ಸೊ ಈಗ ಹಂಗಿಲ್ಲ. ಸೊ ಡೆಡಿಕೇಟೆಡ್ ಟೀಮ್ ಇದೆ, ಡೆಡಿಕೇಟೆಡ್ ಬೇ ಸಪ್ರೇಟ್ ಮಾಡಿದ್ದಾರೆ ಅಂತ ಒಂದು ಫ್ಲೋರು ಸೇಲ್ಸು ಸರ್ವೀಸು. ಸೊ ಅಲ್ಲಿ ನಾರ್ಮಲ್ ಬೈಕ್ಸ್ ಇನ್ಕ್ಲೂಡ್ ಇರೋಲ್ಲ. ಪ್ಲಸ್ ಈಗ ಸರ್ವೀಸ್ಗೆ ಟ್ರೈನ್ ಆಗಿ ಬಂದಿರೋರು ಎಲ್ಲ ನ್ಯೂ ಎಂಪ್ಲಾಯೀಸು. ಸೊ ಐ ಹೋಪ್ ಒಳ್ಳೆ ಸರ್ವೀಸು ಸೇಲ್ಸ್ ಇರಲಿ. CBU ಬಂದಿದೆ, ಎಕ್ಸ್ಪೆನ್ಸಿವ್ ಇದೆ. ಐ ಆಮ್ ಶ್ಯೂರ್ ಅವರು CKD ಮಾಡ್ತಾರೆ, ಬಿಕಾಸ್ 790 CKDಯಲ್ಲಿ ಬಂದಿತ್ತು. ಅವ್ರ ಹತ್ರ ಸೆಟಪ್ ಇದೆ, ಬಟ್ ಸ್ಟಿಲ್ ಅವರು ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ. ಸೊ ಬಂದಿದ್ದಾರೆ, ಯಾರ್ಯಾರು ತೊಗೋಬೇಕು ಅಂತಿದ್ರೆ ತೊಗೊಳ್ಳಿ. ಅವರು ಎಲ್ಲ ಸೆಗ್ಮೆಂಟು ಓಪನ್ ಮಾಡಿದ್ದಾರೆ. ಎಲ್ಲ ಸೆಗ್ಮೆಂಟ್ ಅಂದರೆ ನಿಮಗೆ ಏನು KTMಲ್ಲಿ ಗ್ಲೋಬಲಿ ಸಿಗುತ್ತೆ, ನೀವು ಯಾವ ಬೈಕ್ ಬೇಕಾದ್ರೂ ಬುಕ್ ಮಾಡಿ ತೊಗೊಬೋದು. ಆಚೆ ಕಡೆ ಅಂತ ಗಾಡಿ ಇದೆ ಇಂಡಿಯಾಲಿಲ್ಲ ಅನ್ನೋಂಗೆ ಇಲ್ಲ. ನಿಮಗೆ ಯಾವ ಗಾಡಿ ಬೇಕೋ
ಯಾವ ಗಾಡಿ ಬೇಕಾದ್ರೂ ಬುಕ್ ಮಾಡಿ ನೀವು ತೊಗೊಬೋದು. 3090 ಇರ್ಬೋದು, 1290 ಇರ್ಬೋದು, 450 ಆಫ್ ರೋಡ್ ಡರ್ಟ್ ಬೈಕ್ ಬರುತ್ತಲ್ಲ ಯಾವುದೋ ಇರ್ಬೋದು, 890 ಡ್ಯೂಕ್ ಇರ್ಬೋದು, 890 ಅಡ್ವೆಂಚರ್ ಇರ್ಬೋದು, A to Z ಬೈಕ್ಸು KTMದು ಅವೈಲೇಬಲ್ ಇರುತ್ತೆ. ನೀವು ಬುಕ್ ಮಾಡ್ಕೊಂಡು ಆರಾಮಾಗಿ ತೊಗೊಬೋದು. ಒನ್ಸ್ CKD ಆದರೆ ಮೇ ಬಿ ಸ್ವಲ್ಪ ಕಾಸ್ಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಕಾಸ್ಟಿಂಗ್ ಇದೆ. ಅದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಗಾಡಿ ಹೆಂಗಿದೆ ಅಂತ ನೋಡಬೇಕು ಅಂತ. ಬಿಲ್ಟೇ ಡಿಫ್ರೆಂಟು, ಗಾಡಿ ಪವರ್ ಟು ವೆಯ್ಟ್ ರೇಷೋ ಎಲ್ಲ ನೆಕ್ಸ್ಟ್ ಲೆವೆಲ್. KTM ಎರಡೆರಡು ಗಾಡಿ ಇಟ್ಟಿದ್ದೀನಿ, 390 ಆಗಲಿ ಇದಾಗಲಿ. ನೆಕ್ಸ್ಟು ADV 390 ಕೂಡ ಪ್ಲ್ಯಾನಿಂಗಲ್ಲಿ ಇದೆ. ಗೈಸ್ ಈಗ ರೀಚ್ ಆಗಿದ್ದೀವಿ KTM ಹತ್ರ. ಲೈನಪ್ ಹಿಂಗಿದೆ ನೋಡಿ. ಅಭಿ ಇದ್ದಾರೆ, ಇನ್ನು ಬಾಯ್ಸ್ ಬಂದೇ ಇಲ್ಲ. ಇಲ್ಲಿ ನೋಡಿ 1290 ಇದೆ. ಐ ಥಿಂಕ್ ರಂಜಿತ್ ಇರಬೇಕಾದ್ರು. ಒಳಗೋಗೋಣ ಬನ್ನಿ. ವಿ ಹ್ಯಾವ್ 890 ಹಿಯರ್ ಗುರು. ಕ್ರೇಜಿ 890. ಸೇಮ್ 780 ಇದ್ದಂಗೆ ಇದೆಲ್ಲ, ಸ್ವಲ್ಪ ಚೇಂಜಸ್ ಅಷ್ಟೇ. ಬಟ್ 990 ಬರುತ್ತೆ, ಆವಾಗ ಇದು ಡಿಸ್ಕಂಟಿನ್ಯೂ ಆಗುತ್ತೆ. ಸದ್ಯಕ್ಕೆ ನೋಡಿ ಹೆಂಗಿದೆ ಅಂತ. ಸೇಮ್ ಆಲ್ಮೋಸ್ಟ್ ಸಿಮಿಲರ್, ಏನು ಚೇಂಜ್ ಇಲ್ಲ. ಜಸ್ಟ್ ದಟ್ ಬ್ರೆಂಬೋ ಬ್ರೇಕ್ಸು, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದೆ, ಕಲರ್ ಸ್ಕೀಮು ಬಿಟ್ಟರೆ ಗಾಡಿ ಎಕ್ಸಾಕ್ಟ್ ಲುಕ್ ಅಂತ ಗುರು 790ನೇ ಗುರು. ಇಲ್ಲ ಯಾವುದಿದೆ ನೋಡಿ, ಕಿಂಗು 890 ಅಡ್ವೆಂಚರು ನೆಕ್ಸ್ಟ್ ಲೆವೆಲ್ಲು. ಈ ಗಾಡಿ ಕೊಟ್ಟರೆ ಅಂತ ನಾನು ತಗೋತೀನಿ ಗುರು. ಬಟ್ 990 ಬರಬೇಕಿದ್ರಲ್ಲಿ, ಅವಾಗ ತಗೋತೀನಿ. ಸಖತ್ತಾಗಿದೆ, ಕ್ರೇಜಿ. ದಟ್ಸ್ ಓಕೆ. ಈ ಗಾಡಿಗೆ ನಡೆಯುತ್ತೆ, ಬಿಕಾಸ್ ಸ್ಪೋರ್ಟ್ಸ್ ಬೈಕ್ಗೆ ಬ್ರೇಕ್ಸ್ ಜಾಸ್ತಿ ಬೇಕು. ಇದೇ ಲೋಗೋ ಮಿಸ್ಸಿಂಗ್ ಇಷ್ಟು ವರ್ಷ ನಮಗೆ. ಇದು ಆಸ್ಟ್ರಿಯಾ ಮೇಡ್ ಮಾತ್ರ ಬರೋದು. ಇದು ನೋಡಿ ಡಿಸ್ಪ್ಲೇ ಚೋಟಾ ಆಫ್ ರೋಡ್ ಬೈಕ್ಸ್ ಇದೆ ನೋಡಿ ಇಲ್ಲಿ. ಲೈಕ್ 45cc, 50cc, 75cc. ಇದು 85X. ಇದೆಲ್ಲ ಸ್ಟ್ರೀಟ್ ಲೀಗಲ್ ಅಲ್ಲ, ಬರೀ ಆಫ್ ರೋಡ್. ಇದು 65, ಅದು 50, 65, 85. ಹೆಂಗಿದೆ? ಕ್ರೇಜಿ. ವಿ ಹ್ಯಾವ್ 1390 ಹಿಯರ್. ಕ್ರೇಜಿ ಇದೆ. ಇಲ್ಲಿ 1290 ADV ಇದೆ ನೋಡಿ. ನೋಡೋಕ್ಕೆ ಮಜಾ ಇದೆ ಗುರು. 1390 ಕಿಂಗ್ ಆಫ್ ಆಕ್ಸಲರೇಷನ್ನು ಗುರು. ದೊಡ್ಡ ಗಾಡಿ ಅನ್ಸೋದೇ ಇಲ್ಲ ಗುರು, ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಲೈಟ್ ನೋಡೋಕ್ಕೆ ಮಜಾ ಗುರು. ವಿ ಹ್ಯಾವ್ 350 EX XCF ನೋಡು ಗುರು. ಡರ್ಟ್ ಬೈಕ್ ಥರ ಇರೋ ಸ್ಟ್ರೀಟ್ ಲೀಗಲ್ ಬೈಕ್ ಇದು ಒಂದೇ. 250 SX ಅಪ್ಪ ಇದು. SXF 250 ಸ್ಪೆಷಲಾಗಿ ಇಟ್ಟವ್ರೆ. ಐ ಡೋಂಟ್ ನೋ, ಸಿಗಾಬಿಡಿ ಕಾಸ್ಟ್ಲಿ ಅನ್ಸುತ್ತೆ. ಅರವಿಂದ್ KPR ಬಂದಿದ್ದರು, ಹಾಗೂ ನಮ್ಮ ಫ್ರೆಂಡ್ಸು ಎಲ್ಲ ಬಂದಿದ್ದರು. ಸೊ ಎಲ್ಲ KTM ಬೈಕ್ಸ್ನ ನೋಡಿದ್ವಿ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮಿತ್ರ KTM ಇನ್ವೈಟ್ ಮಾಡಿದ್ದಕ್ಕೆ. KTM ಸೂಪರ್ ಬೈಕ್ಸ್ ನೋಡಿ ಸಿಗಾಪಡೆ ಖುಷಿ ಆಗೋಯಿತು. ಸೊ ಬಾಯ್ಸ್, ಈವೆಂಟ್ ಮುಗೀತು. ನಮ್ಮ ವೈಟ್ ಟೆನ್ನರ್ ಇದೆ ನೋಡಿ ಇಲ್ಲಿ. ಸೊ ಆರ್ಯ ಬೂಸ ನಮ್ಮ ಗಾಡಿಗಳೆಲ್ಲ ಇದ್ದಾವೆ. ಅಲ್ಲಿ 791 ಬಂದಿದೆ. ಆರ್ಯ ಇಲ್ಲ ಇದ್ದಾರೆ, ಅಕ್ಷಯ್ ಇದ್ದಾರೆ. ಹ್ಞೂ, ಒಂದು ಲೈನ್ ಹಾಕಿ ಫೋಟೋ ತಗೋಣ. ಜನ ನೋಡಿ ರೊಚ್ಗೆದ್ಬಿಟ್ಟವ್ರೆ. ಬರ್ತಾರೆ ಜಾಸ್ತಿ ರವ್ ಮಾಡಿದ್ರೆ. ಯಾವುದೋ ಲೆಜೆಂಡ್ ಬೈಕ್ ಇದೆಯಲ್ಲ ಗುರು ಇಲ್ಲಿ. ಯಾವುದು ಗುರು ಇದು? VTR ಹೋಂಡಾ ಗುರು. ಫೈರ್ ಸ್ಟ್ರೋಮಾ ಗೊತ್ತೇ ಇಲ್ಲ ಗುರು ಯಾವುದು ಅಂತ.
ಹೋಗೋಣ. ಅಕ್ಷಯ್ ಅವ್ರ ಗಾಡಿ ಸೌಂಡ್ ಮಾಡ್ತಾ ಇದೆ ಫುಲ್ಲು. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಬಾಯ್ಸ್. ಪ್ರಮೋದ್, ಆರ್ಯ, ಅಕ್ಷಯ್, ಅಭಿ. ನೀವು ಮುಂದೆ ಹೋಗ್ತೀರಾ? ಬಾಯ್ ಬ್ರೋ. ಬಾಯ್ ಬಾಯ್ ಬಾಯ್. ಸೊ ಸ್ನೇಹಿತರೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನಿಸುತ್ತೆ. Hey, I wanna. ಅರೆ ಹುಡುಗರು ಫುಲ್ ಖುಷಿ ಆಗ್ಬಿಟ್ಟವ್ರೆ.